ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹುಬ್ಬಳ್ಳಿಯ ಅಂಜಲಿ ಭೀಕರ ಹತ್ಯೆ ಈ ವಿಚಾರದ ಬಗ್ಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಇದು ಪೊಲೀಸರ ನಿರ್ಲಕ್ಷ್ಯ, ಇದು ಪೊಲೀಸರಿಗೆ ಮಾಹಿತಿ ಇತ್ತು, ಅಂಜಲಿಗೆ ಥ್ರೆಟ್ ಇತ್ತು ಅನ್ನೋದರ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು ಕೂಡ ಅವರು ಸೂಕ್ತ ಕ್ರಮವನ್ನ ಕೈಗೊಳ್ಳದೇ ಇದ್ದದ್ದು ಭೀಕರವಾಗಿ ಹಂತಕ ಅಂಜಲಿಯನ್ನ ಕೊಲೆ ಮಾಡಿದ್ದಾನೆ ಅನ್ನೋದರ ಕುರಿತಾಗಿ ಮಾತಾಡಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ. ಕುಟುಂಬಸ್ಥರು ದೂರು ಕೊಟ್ಟರು ಕೂಡ ಪೊಲೀಸರು ಬೇಜವಾಬ್ದಾರಿ ಮಾಡಿದ್ದಾರೆ. ಇನ್ಸ್ಪೆಕ್ಟರ್ ನಿರ್ಲಕ್ಷ್ಯವೇ ಅಂಜಲಿ ಹತ್ಯೆಗೆ ಕಾರಣ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಗಿರೀಶ್ನ ಬಂಧಿಸಿ ಕ್ರಮ ತಗೋಬೇಕಿತ್ತು. ಪ್ರೀತಿ ವಿಚಾರದಲ್ಲಿ ಹೆಣ್ಣು ಮಕ್ಕಳು ಎಚ್ಚರದಿಂದ ಇರಬೇಕು ಅಂತ ಹೇಳಿ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿದ್ದಾರೆ. ಇನ್ಸ್ಪೆಕ್ಟರ್ ಗಿರೀಶ್ ಹಂತಕ ಏನಿದ್ದಾನೆ ಆತ ಅಂಜಲಿಗೆ ಥ್ರೆಟ್ನಿಂಗ್ ಮಾಡ್ತಾ ಇದ್ದ ಅನ್ನುವ ವಿಚಾರ ಪೊಲೀಸರಿಗೆ ಗೊತ್ತಿದ್ರೂ ಕೂಡ ಪೊಲೀಸರು ಸುಮ್ಮನೆ ಇದ್ದದ್ದು ಯಾಕೆ? 6 ತಿಂಗಳಿನಿಂದ ಆತ ಕೊಲೆ ಬೆದರಿಕೆ ಹಾಕ್ತಾ ಇದ್ದಂತೆ. ಮೈಸೂರಿಗೆ ನನ್ನ ಜೊತೆ ಬರಲಿಲ್ಲ ಅಂತ ಹೇಳಿದರೆ ನಿನ್ನನ್ನು ಕೊಂದು ನಾನು ಹೋಗ್ತೀನಿ ಅಂಥೇಳಿ ಆತ ಹೇಳಿದ್ನಂತೆ. ಇಷ್ಟೆಲ್ಲ ಗೊತ್ತಿದ್ದು ಕೂಡ ಸುಮ್ಮನಿದ್ದದ್ದು ಯಾಕೆ ಅನ್ನೋದನ್ನು ಪ್ರಶ್ನೆ ಮಾಡಿ ಪೊಲೀಸರ ನಿರ್ಲಕ್ಷ್ಯ ಅಂತೇಳಿ ಮಹಿಳಾ ಆಯೋಗದ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಅಂಜಲಿ ಅನ್ನೋ ಒಂದು ಯುವತಿಯ ಕೊಲೆ ಆಯಿತು. ಮೊನ್ನೆ ನೇಹಾ ಹತ್ಯೆ ಆಯಿತು. ಮಡಿಕೇರಿಯಲ್ಲಿ ಒಂದು ಕೊಲೆ ಆಯಿತು. ಅಂದರೆ ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ವಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಮೇಡಮ್. ಏನು ರಿಯಾಕ್ಟ್ ಮಾಡ್ತೀರಾ ನೀವು? ನೋಡಿ, ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅನ್ನೋದಕ್ಕಿಂತ ಮೊದಲಾಗಿ ನಾವು ಮೊದಲಿಗೆ ಈಗ ಯಾರೋ ಒಬ್ಬರು ಮನೆ ಒಳಗಡೆ ಬಂದು ನುಗ್ತಾರೆ ಆಯಿತಾ, ಈಗ ಅವ್ರ ಹಿಂದೆ ಒಬ್ಬ ಪೊಲೀಸ್ ಹಿಂದೆಗಡೆ ಬರೋಕ್ಕಾಗಲ್ಲ. ಬಟ್ ಆದರೆ ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಅವರು ಕಂಪ್ಲೇಂಟ್ ಮಾಡಿದ್ರಂತೆ, ಈ ಥರ ಈ ವ್ಯಕ್ತಿ ಬಂದು ಇವನಿಂದ ನನಗೆ ತೊಂದರೆ ಆಗ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಮೋಸ್ಟ್ಲಿ ತಂದೆ ತಾಯಿ ಮಾಡಿದ್ದಾರೆ ಅಲ್ವಾ, ಸೂರ್ಯ ಕಂಪ್ಲೇಂಟ್ ಮಾಡಿದ್ದಾರೆ ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಮಾಡಿದ್ದಾರೆ. ಲೋಕಲ್ ಪೊಲೀಸ್ ಸ್ಟೇಷನ್ ಅವ್ರ ಕರ್ತವ್ಯ ಏನು? ಇಮಿಡಿಯೇಟ್ಲಿ ಅವ್ನು ಯಾರಿಂದ ತೊಂದರೆ ಆಗ್ತಿದೆ ಅಂತ ಕಂಪ್ಲೇಂಟ್ ಬಂದಿದೆ ಅವರನ್ನು ಕರ್ಕೊಂಬರಬೇಕು, ಅವರಿಗೆ ವಾರ್ನ್ ಮಾಡಬೇಕು ಅಥವಾ ಅರೆಸ್ಟ್ ಮಾಡಬೇಕು. ಇದು ಅಲ್ಲಿ ಲೋಕಲ್ ಪೊಲೀಸ್ ಇನ್ಸ್ಪೆಕ್ಟರ್ದು ಕರ್ತವ್ಯ ಇತ್ತು. ಅಲ್ಲಿ ಸಂಪೂರ್ಣವಾಗಿ ಆ ಇನ್ಸ್ಪೆಕ್ಟ್ರು ಫೇಲ್ ಆಗಿದ್ದಾನೆ ಅಲ್ವಾ. ಇವತ್ತು ಹೆಚ್ಚಿನ ಸಮಸ್ಯೆ ಏನು ಅಂತ ಹೇಳ್ತೀನಿ, ಲೋಕಲ್ ಸ್ಟೇಷನ್ಸಲ್ಲಿ ಪೊಲೀಸ್ ಅವರು ಆ ಹೆಣ್ಣು ಮಕ್ಕಳಿಗೆ ಆ ಸಮಯಕ್ಕೆ ಸ್ಪಂದಿಸದೇ ಇರೋದು ಭಾಳ ದೊಡ್ಡ ಕಾರಣ ಇಂಥ ಅನಾಹುತಗಳಿಗೆ. ಈಗ ಈ ಹಿಂದಿನ ಪ್ರಕರಣದಲ್ಲೂ ನೀವು CM ಗಮನಕ್ಕೆ ತಂದು SIT ತನಿಖೆ ಕೂಡ ಶುರುವಾಗಿತ್ತು. ಈ ಪ್ರಕರಣದಲ್ಲಿ ಯಾರ್ದು ನಿರ್ಲಕ್ಷ್ಯ? CMಗೆ ಏನಾದರೂ ಪತ್ರ ಬರೀತೀರಾ, ಏನು ಆಗ್ರಹ ಮಾಡ್ತೀರಾ ಅಂತ? ಇದು ಯಾರ್ದು ನಿರ್ಲಕ್ಷ್ಯ ಅನ್ನೋದಕ್ಕಿಂತ ಪೊಲೀಸ್ ಅಧಿಕಾರಿಗಳನ್ನೆಲ್ಲ ಪೊಲೀಸ್ ಒಂದು ಗೃಹ ಸಚಿವರು ಒಂದು ಮೀಟಿಂಗ್ ಮಾಡಬೇಕಾಗತ್ತೆ. ಮೀಟಿಂಗ್ ಮಾಡಿ ಕಟ್ಟೆಚ್ಚರ ಕೊಡಬೇಕಾಗತ್ತೆ. ಅಲ್ಲಿ ಜಿಲ್ಲೆಯಲ್ಲಿ ನೋಡಿ, ಹುಬ್ಳಿಯಲ್ಲಿ ಆಲ್ರೆಡಿ ಒಂದು ಮರ್ಡರ್ ಆಗಿತ್ತು. SP ಅವರು ಪ್ರತಿಯೊಂದು ಲೋಕಲ್ ಆ ಒಂದು ಏನಿರುತ್ತೆ ಆ ಇನ್ಸ್ಪೆಕ್ಟರ್ಸ್ನೆಲ್ಲ ಕರೆದು ಪ್ರತಿ ವಾರಕ್ಕೊಂದ್ಸಲ ಅಲ್ಲಿ ಯಾವುದಾದ್ರೂ ಹೆಣ್ಮಗಳ ಮೇಲೆ ಕಂಪ್ಲೇಂಟ್ ಬಂದಿದೆಯಾ ಅಥವಾ ಹೆಣ್ಣು ಮಕ್ಕಳು ಯಾರಾದರೂ ಕಂಪ್ಲೇಂಟ್